ಪಾವಗಡದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದ್ದು, ಜನಸಾಮಾನ್ಯರು ಓಡಾಡಲು ಹಿಂದೇಟು ಪಡುತ್ತಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:30ರವರೆಗೆ ಜನರ ಓಡಾಟ ಕಡಿಮೆಯಾಗಿದೆ. ಬೀದಿ ಬದಿ ವ್ಯಾಪಾರಿಗಳ ಪಾಡು ಬಿಸಿಲಿಗೆ ತತ್ತರಿಸಿ ಹೋಗಿದೆ. ಹಣ್ಣಿನ ವ್ಯಾಪಾರಿ ಮಂಜುನಾಥ್ ಹೇಳುತ್ತಾರೆ, ಈ ಬಿಸಿಲಿನಲ್ಲಿ ಹಣ್ಣುಗಳು ಉಳಿಸಿಕೊಳ್ಳುವುದೇ ದೊಡ್ಡ ಸಾಹಸವಾಗಿದೆ ಮತ್ತು ವ್ಯಾಪಾರವು ಬೆಳಿಗ್ಗೆ 10ರಿಂದ ಸಂಜೆಯವರೆಗೆ ಕಡಿಮೆಯಾಗಿರುತ್ತದೆ. ಹಣ್ಣಿನ ವ್ಯಾಪಾರಿ ಜಿಲಾನಿ ಹೇಳುತ್ತಾರೆ, ಯುಗಾದಿ ಹಾಗೂ ರಂಜಾನ್ ಹಬ್ಬ ಸಮಯವಾಗಿದ್ದು ಮುಸ್ಲಿಂ ಸಹೋದರರು ರೋಜಾ ಇರುತ್ತಾರೆ. ಅವರು ಈ ಬಿಸಿಲಿಗೆ ತುಂಬಾ ಸುಸ್ತಾಗಿ ಕುಳಿತುಕೊಳ್ಳುತ್ತಾರೆ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟಾಗಿ ಬಂದಿರುವುದರಿಂದ ಉತ್ತಮ ವ್ಯಾಪಾರ ಆಗಬಹುದು ಎಂದು ನಂಬಿಕೆ ಇತ್ತು. ಆದರೆ ಈ ಬಿಸಿಲಿಗೆ ಜನರು ಓಡಾಡುತ್ತಿಲ್ಲ. ಬಸ್ ಚಾಲಕ ಮೋಹನ್ ಹೇಳುತ್ತಾರೆ, ಈ ಬಿಸಿಲಿಗೆ ಗಾಡಿ ಓಡಿಸಲು ತುಂಬಾ ತೊಂದರೆ ಆಗುತ್ತಿದೆ. ಕಣ್ಣುಗಳು ಕೂಡ ತುಂಬಾ ಉರಿ ಬರುತ್ತಿದೆ ಎಂದು. ಹೂವಿನ ವ್ಯಾಪಾರಿ ಬಾಲು ಹೇಳುತ್ತಾರೆ, ಈ ಬಿಸಿಲಿಗೆ ಹೂಗಳು ಬಾಡಿ ಹೋಗುತ್ತದೆ. ಅರ್ಧ ಗಂಟೆಗೊಮ್ಮೆ ನೀರು ಚೆಲ್ಲುತ್ತಾ ಕಾಪಾಡಿಕೊಳ್ಳುತ್ತಿದ್ದೇವೆ. ಕಲ್ಲಂಗಡಿನ ಹಣ್ಣಿನ ವ್ಯಾಪಾರಿ ಶ್ರೀನಿವಾಸ್ ಹೇಳುತ್ತಾರೆ, ವ್ಯಾಪಾರ ಚೆನ್ನಾಗಿದೆ. ಆದರೆ ಬೆಳಿಗ್ಗೆ 10ರಿಂದ ಸಂಜೆ 4ರವರೆಗೆ ಜನ ಓಡಾಟ ಕಡಿಮೆ. ಸಂಜೆ 4ರ ಮೇಲೆ ರಂಜಾನ್ ಸಮಯ ಆಗಿರುವುದರಿಂದ ಮುಸ್ಲಿಂ ಸಹೋದರರು ರೋಜಾ ಇರುವುದರಿಂದ ಉತ್ತಮ ವ್ಯಾಪಾರ ಆಗುತ್ತದೆ. ಜನರು ನೆರಳಿನ ಆಶ್ರಯಕ್ಕೆ ರಸ್ತೆ ಬದಿಯಲ್ಲಿ ಹಾಗೂ ಮರದ ಕೆಳಗೆ ಕೂರುವುದು ಕಾಣಬಹುದಾಗಿದೆ. ವ್ಯಾಪಾರ 11ರಿಂದ 4 ಗಂಟೆ ನಿಮ್ಗೇನು ವ್ಯಾಪಾರ ಇರಲ್ಲ? ಸ್ವಲ್ಪ ಹೊತ್ತಾಗುತ್ತೆ, ಸಾಯಂಕಾಲ ಸ್ವಲ್ಪ ಹೊತ್ತಾಗುತ್ತೆ. ದೇವಸ್ಥಾನಕ್ಕೂ ಬರ್ತಾ ಇಲ್ಲ, ಎಲ್ಲ ಜಾಸ್ತಿ ಆಗ್ತಾ ಇದೆ. ಉಪವಾಸ ಬೇರೆ ಇರ್ತೀವಿ. ಹಬ್ಬ ಜಾಸ್ತಿ ಇದೆ. ಬಸ್ಸಲ್ಲೆಲ್ಲ ಓಡಾಡೋದು ಇನ್ನೂ ಹಬ್ಬ ಜಾಸ್ತಿ ಆಗ್ತಾ ಇದೆ. ವ್ಯಾಪಾರ ಕಡಿಮೆ. ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಪಾಡು ಮಾಡ್ತಾನೆ ಇರಬೇಕು. ಮಾಡಿಲ್ಲ ಅಂದರೆ ಆಗಲ್ಲ. ಮಾಡಿಕೊಂಡು ಹೋದ್ರೆ ಏನೋ ನಡೀತಾನೆ ಇರ್ತೈತೆ. ಹಬ್ಬ ಒಂದು ಮೊದಲೇ ಇದೆ ಮುಂಚೆ, ಹಬ್ಬದ ಮುಂಚೆ ಎಲ್ಲ ಕಡಿಮೆ. ಯಾಕೆ ನೀರು ಹಾಕ್ತಾ ಇದ್ದೀರೋ? ಹಾಂ, ಮಾತ್ರ ಬಿಸಿಲಿದ ಕಲ್ಯಾಣದುರ್ಗದಿಂದ ಬರ್ತಿರೋಣ. ಅಲ್ಲೇ ಜಾಸ್ತಿ, ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕಾದ್ರೆ. ಹೇಗಿದೆ ಬಿಸಿಲು ಕಾಲ? ವ್ಯಾಪಾರ ಹೇಗಿದೆ? ವ್ಯಾಪಾರ ಸ್ವಲ್ಪ ಕಡಿಮೆ ಇರುತ್ತೆ. ಹಾಂ, ಈಗ ಅದೇ ಸುಮ್ಮನೆ ಕೂತಿದ್ದೀರಾ, ವ್ಯಾಪಾರ ಇಲ್ಲ. ಹಾಂ, ಸಂಜೆ ಹೊತ್ತು ಚೆನ್ನಾಗಾಗುತ್ತಾ? ಹಾಂ ಹಾಂ ಹಾಂ, ಚೆನ್ನಾಗಿ ರಂಜಾನ್ ಇರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಜನಶಕ್ತಿ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.